ಪೋಲಿಯೋ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದು ಪೋಲಿಯೋ ಬಗ್ಗೆ ಏನಾದರೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಅರಿವು ಮೂಡಿಸ್ತೀವಿ ಅಂತ ಹೇಳಿ ನಾಗರಿಕರಲ್ಲಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಮೊದಲನೇದಾಗಿ ಅವರು ಅನುವು ಮಾಡಿಕೊಟ್ರು. ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ನ ಸರ್ವ ಸದಸ್ಯರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿಗೆ ನಾವು ಬಂದು ಕೇಳಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂಥದ್ದು ಮೊದಲನೇದಾಗಿ ಜೀವನಿಧಿ ಟ್ರಸ್ಟ್ ಅಂತೇಳಿ ಓಲ್ಡ್ ಏಜ್ ಹೋಮ್ ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಆಯಿಷಾ ಮೇಡಮ್ ಅಂತೇಳಿ ಅವರು ನಮಗೆ ಸಂಪೂರ್ಣವಾಗಿ ಇಲ್ಲಿ ಕರ್ಕೊಂಬಂದು ರಾಜೇಂದ್ರ ಸರ್ನ ಪರಿಚಯ ಮಾಡಿಸಿ ರಾಜೇಂದ್ರ ಸರ್ಗೆ ಒಂದು ಪರ್ಮಿಷನ್ ತೊಗೊಂಡು ನಮ್ಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ನಾವು ಏನಾದರೂ ಒಂದು ಇಲ್ಲಿ ಅನುಕೂಲ ಆಗಲಿ ಅಂತೇಳಿ ನಾವು ಅವ್ರ ಅಕೌಂಟ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಸರ್ ನಮಗೊಂದು ಸಂಪೂರ್ಣ ಒಂದು ಮಾಹಿತಿ ಕೊಡ್ತಾರೆ. ನಮ್ಮಲ್ಲಿ ಸಾಕಷ್ಟು ಹಣದ ಸಂಪನ್ಮೂಲ ಇದೆ, ನಮಗೆ ಕೊಟ್ಟರೆ ಪ್ರಯೋಜನ ಇಲ್ಲ, ಇಲ್ಲಿ ಯಾರಿಗಾದರೂ ಅನುಕೂಲ ಆಗುವಂಗೆ ಮಕ್ಕಳುಗಳಿಗೆ ಒಂದಷ್ಟು ಸ್ವೆಟರ್ಸ್ಗಳನ್ನ ಕೊಡಿಸಿ ಅಥವಾ ಏನಾಗುತ್ತೆ ಅದನ್ನು ಕೊಡಿಸಿ ಅಂತ ಕೇಳ್ತಾರೆ. ಹಾಗಾಗಿ ಇವತ್ತು ನಾವು ಒಂದು 50 ಜೊತೆ ಸ್ವೆಟರ್ಸ್ಗಳನ್ನ ತೊಗೊಂಬಂದು 50 ನವಜಾತ ಶಿಶುಗಳಿಗೆ ಕೊಟ್ಟಂಥದ್ದು. ಸೊ ನಾನು ಅದಕ್ಕೂ ಕೂಡ ಅವರ ಒಂದು ಐಡಿಯಾ ಏನಿತ್ತು ಅದು ಇವತ್ತು ತುಂಬ ಖುಷಿ ಆಗ್ತಾ ಇದೆ ನಮಗೆ. ಇವತ್ತು ನಮ್ಮ ರೋಟರಿ ಸದಸ್ಯರು ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಸೊ ಬೆಳಗ್ಗೆ ಬಂದರು ಮತ್ತು ಮಧ್ಯಾಹ್ನ ಹೊರಟರು. ನಮ್ಗೆ ಇವತ್ತೇ ಅಷ್ಟು ಜೊತೆ ಸ್ವೆಟರ್ಸ್ಗಳು ಇಲ್ಲೇ ಸಿಕ್ಕಿದ್ರಿಂದ ಇವತ್ತೇ ಕಾರ್ಯಕ್ರಮ ಮುಗಿಸಿದ್ದೀವಿ. ಸೊ ಹಾಗಾಗಿ ರಾಜೇಂದ್ರ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ನೀವೆಲ್ಲರೂ ಕೂಡ ಪೋಲಿಯೋ ಬಗ್ಗೆ ಜಾಸ್ತಿ ಒಂದು ಅರಿವನ್ನ ಇಟ್ಕೊಳ್ಳಿ. 5 ವರ್ಷ ತುಂಬ ತನಕ ಮಕ್ಕಳುಗಳಿಗೆ ಲಸಿಕೆ ಹಾಕ್ಸೋದನ್ನ ಮರಿಬೇಡಿ. ಡಿಸೆಂಬರ್ ಜನವರಿಯಲ್ಲಿ ಅದು ಬರುವಂಥದ್ದು. ಸೊ ದಯವಿಟ್ಟು ತಪ್ಪದೇ ಅದನ್ನು ಹಾಕಿಸಿ. ಮತ್ತು ರಾಜೇಂದ್ರ ಸರ್ ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ತಾರೆ. ಅಕ್ಟೋಬರ್ 24 ಪ್ರತಿ ವರ್ಷ ನಾವು ವಿಶ್ವ ಪೋಲಿಯೋ ನಿರ್ಮೂಲನೆ ದಿನ ಅಂತ ಆಚರಣೆ ಮಾಡ್ತೀವಿ. ಅದರ ಪ್ರಯುಕ್ತ ರೋಟ್ರಿ ಸಂಸ್ಥೆಯವರು ಇವತ್ತು ನಮ್ಮ ಚೆಲುವಾಂಬ ಆಸ್ಪತ್ರೆಯಲ್ಲಿ ಪೋಲಿಯೋ ನಿರ್ಮೂಲನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಒಂದು 10-15 ನವಜಾತ ಶಿಶುಗಳಿಗೆ ಪೋಲಿಯೋ ಡ್ರಾಪ್ಸ್ ಕೂಡ ಹಾಕಿದ್ದೀವಿ. ಅದರ ಜೊತೆಗೆ ರೋಟ್ರಿ ಸಂಸ್ಥೆಯಿಂದ ನವಜಾತ ಶಿಶುಗಳಿಗೆ ಉಪಯೋಗ ಆಗುವಂಥ ಒಂದು 50 ಜೊತೆ ಸ್ವೆಟ್ರು, ಸಾಕ್ಸು ಇದನ್ನೆಲ್ಲ ಜೊತೆಗೆ ಮಕ್ಕಳಿಗೆ ಹಂಚಿದ್ದಾರೆ. ಅದು ಕೂಡ ತುಂಬಾ ಪೋಲಿಯೋ ಡ್ರಾಪ್ಸ್ ಎಷ್ಟು ಉಪಯೋಗ ಆಗುತ್ತೋ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಸ್ವೆಟ್ರ್ ಕೊಡುವಂಥದ್ದು ತುಂಬ ಒಳ್ಳೆಯ ಕಾರ್ಯ. ಹಾಗಾಗಿ ತುಂಬ ಒಳ್ಳೆಯದಾಯಿತು ಅಂತ ನಾನು ಭಾವಿಸಿದ್ದೀನಿ. ಇನ್ನು ಮುಂದೆ ಕೂಡ ನಮ್ಮ ಆಸ್ಪತ್ರೆಗೆ ಬಡ ರೋಗಿಗಳು ಬರೋದ್ರಿಂದ ನಿಮ್ಮ ಕಡೆಯಿಂದ ಯಾವುದೇ ಈ ಥರದ ಧನ ಸಹಾಯ ಇರ್ಬೋದು ಅಥವಾ ಇನ್ಯಾವುದೇ ಸಹಾಯ ಅದು ಅವಕಾಶ ಬಂದರೆ ಖಂಡಿತ ನನ್ನ ಕಡೆಯಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ. ಆ ಮೂಲಕ ಬಡ ರೋಗಿಗಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ಆಯಿಷಾ ಮೇಡಮ್ ಒಂದೆರಡು ಮಾತು.